ವರ್ಷದ ಒಂದು ಸ್ಮರಣೋತ್ಸವ ಸಮಾರಂಭ ತುಂಬ ವಿಭಿನ್ನವಾಗಿ ಮತ್ತು ಅರ್ಥಪೂರ್ಣವಾಗಿ ಜರುಗ್ತಾ ಇರ್ತಕ್ಕಂಥದ್ದು. ಬಹುಶಃ ಇವತ್ತಿನ ಸಮಾರಂಭದ ವೇದಿಕೆಯನ್ನು ನಾವು ನೋಡಿದಾಗ ಕೆಂಪು ಸಮುದ್ರವೇ ನಮ್ಮ ಕಂದಕೂರು ಗ್ರಾಮಕ್ಕೆ ಬಂದಿದ್ದೇವೆ ಅನ್ನುವಂಥ ಭಾವನೆ ಇವತ್ತು ನಮಗೆ ಭಾಸವಾಗ್ತಿದೆ ಬಂಧುಗಳೇ. ಒಂದೇ ವೇದಿಕೆ ಮೇಲೆ, ಒಂದೇ ಊರಿನಲ್ಲಿ, ಒಂದೇ ಸ್ಥಳದಲ್ಲಿ ಇಷ್ಟೊಂದು ಮಹಾಪೂಜ್ಯರನ್ನು, ಶ್ರೀಗಳನ್ನು ನೋಡುವಂಥ ಒಂದು ಸದಾವಕಾಶ ಅಂತೇಳಿ ನಾನು ಭಾವಿಸಿಕೊಳ್ತೇನೆ ಬಂಧುಗಳೇ. ನಮ್ಮ ಶಾಸಕರಾದಂತಹ ಶರಣಗೌಡ ಕಂದಕೂರವರ ತಂದೆಯವರ, ಮಾಜಿ ಶಾಸಕರು, ಹುಟ್ಟು ಹೋರಾಟಗಾರರಾದಂಥ ಲಿಂಗೈಕ್ಯ ನಗನಗೌಡರು ಕಂದಕೂರವರ ಪ್ರಥಮ ವರ್ಷದ ಒಂದು ಸ್ಮರಣೋತ್ಸವ ಅತ್ಯಂತ ಒಂದು ಅರ್ಥಪೂರ್ಣವಾಗಿ ಜರುಗ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಅಂತ ನಾನು ಭಾವಿಸ್ಕೊಳ್ತೀನಿ ಬಂಧುಗಳೇ. ವಿಶೇಷವಾಗಿ ಸಮಾರಂಭದ ತುಂಬ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ತುಮಕೂರಿನ ಸಿದ್ಧಗಂಗೆಯ ಮಠದ ದಾಸೋಹ ಮೂರ್ತಿಗಳು ಆದಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಸರಳತೆಯನ್ನು ನಾವೆಲ್ಲರೂ ಇವತ್ತು ನೋಡಿದೆ ಬಂಧುಗಳೇ. ನಮ್ಮ ಆರಂಭದಲ್ಲಿ ನಮ್ಮ ಯಡಗಿಮಠ ಸ್ವಾಮಿಗಳು ಹೇಳಿದರು, ದೇವಪುರದ ಶ್ರೀಗಳು ಹೇಳಿದರು. ಬಹುಶಃ ಸಿದ್ಧಗಂಗೆಯ ಸ್ವಾಮೀಜಿಯವರಿಗೆ ಒಂದು ದೊಡ್ಡ ಪ್ರತ್ಯೇಕ ಸಿಂಹಾಸನವನ್ನು ಹಾಕಲಾಗಿತ್ತು. ಶ್ರೀಗಳು ಬಂದ ತಕ್ಷಣ ಅದನ್ನು ಸರಿಸಿ, ನಾನು ನಿಮ್ಮ ಹಾಗೆ ಸರಳವಾಗಿ ಸಮಾನತೆಯಿಂದ ನಾನು ಆಸನದಲ್ಲಿ ಕೂರ್ತೀನಿ ಅನ್ನುವಂಥ ಇಂತಹ ಔದಾರ್ಯವನ್ನು ಹೊಂದಿದಂಥ ಅಪರೂಪದ ಶ್ರೀಗಳಂದರೆ ನಮ್ಮ ಸಿದ್ಧಗಂಗೆಯ ಸಿದ್ಧಲಿಂಗ ಸ್ವಾಮೀಜಿಯವರು ಎಂತಕ್ಕಂಥದ್ದು ಬಂಧುಗಳೇ. ಸೀಡ್ ಕಡಿಮೆ ಅಂತೇಳಿ ಸಿಟ್ಟಾದವರೇ ಬಹಳ ಇರುವಂಥ ಸಂದರ್ಭದಲ್ಲಿ ಸಮಾನತೆಯನ್ನು, ಬಸವಾದಿ ಶರಣರ ಸಮಾನತೆಯ ಕಾಯಕ, ದಾಸೋಹ ಸಮಾನತೆಯ ಚಿಂತನೆಯನ್ನು ಯಾವತ್ತಿಗೂ ನಮ್ಮ ಸಿದ್ಧಗಂಗೆಯ ಮಠ ಅದು ಮುಂದುವರಿಸಿಕೊಂಡು ಹೋಗುತ್ತಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಮಾದರಿ ಮತ್ತು ಪ್ರೇರಣೆ ಎಂದು ನಾನು ಭಾವಿಸಿಕೊಳ್ತೀನಿ ಬಂಧುಗಳೇ. ಇವತ್ತು ಅನೇಕ ಪೂಜ್ಯರಾದಿಯಾಗಿ ಇವತ್ತು ಸಮಾರಂಭದಲ್ಲಿ ಅನೇಕ ಅವರ ನಗನಗೌಡ ಕಂದಕೂರವರ ಅಭಿಮಾನಿಗಳು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ. ಪ್ರಥಮ ವರ್ಷದ ನಾಗನಗೌಡರವರ ಸ್ಮರಣೋತ್ಸವ ಇಷ್ಟೊಂದು ಅರ್ಥಪೂರ್ಣವಾಗಿ ನಮ್ಮ ಶರಣಗೌಡ ಕಂದಕೂರವರು, ಅವರ ಅಭಿಮಾನಿಗಳು, ನಾಗನಗೌಡ ಕಂದಕೂರವರ ಅಭಿಮಾನಿ ಬಳಗದವರು, ಅವರ ಹಿತೈಷಿಗಳು ಬಂದು ಆಯೋಜನೆ ಮಾಡಿದ್ದು ಇದು ಮಾದರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಬಹುಶಃ ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಶರಣಗೌಡ ಕಂದಕೂರವರು ಒಂದು ಶಾಲೆಯ ಸಮಾರಂಭಕ್ಕೆ ಹೋಗಿರ್ತಾರೆ. ಒಂದು ಶಾಲೆಯ ಸಮಾರಂಭಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಶಾಲೆಯ ಮಕ್ಕಳ ಬ್ಯಾಗನ್ನು ಗಮನಿಸ್ತಾರೆ ನಮ್ಮ ಶರಣಗೌಡರವರು. ಮಕ್ಕಳ ಬ್ಯಾಗಲ್ಲಿ ಪುಸ್ತಕದ ಜೊತೆಯಲ್ಲಿ ಏನಿರ್ತದಂಥದನ್ನು ನೋಡಿ ತಟ್ಟೆ ಲೋಟಗಳನ್ನು ನೋಡ್ತಾರೆ ನಮ್ಮ ಶರಣಗೌಡರು. ಆಗ ಅವರು ಶರಣಗೌಡರು ಅಂತಾರೆ, ಶಾಲಾ ಮಕ್ಕಳ ವಿದ್ಯಾರ್ಥಿಗಳ ಬ್ಯಾಗಿನಲ್ಲಿ ಪುಸ್ತಕಗಳು ಇರಬೇಕು ವಿನಃ ತಟ್ಟೆ ಲೋಟಗಳು ಇರಬಾರ್ದು ಅನ್ನುವುದನ್ನು ಗಮನಿಸಿ ಇಡೀ ಮತಕ್ಷೇತ್ರದ ಸರ್ಕಾರಿ ಶಾಲೆಯ ಸುಮಾರು 16,000 ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ತಟ್ಟೆ ಲೋಟವನ್ನು ವಿತರಣೆ ಮಾಡಿದ್ದು ಅತ್ಯಂತ ಒಂದು ಹೆಗ್ಗಳಿಕೆ, ಹೆಮ್ಮೆ ಪಡ್ತಕ್ಕಂಥ ವಿಚಾರವಾಗಿದೆ ಬಂಧುಗಳೇ. ಇವತ್ತು ಮಧ್ಯಾಹ್ನದ ಬಿಸಿ ಊಟದ ಸಂದರ್ಭದಲ್ಲಿ 16 ಶಾಲೆಯ ಮಕ್ಕಳು, ಇವತ್ತು 16,000 ಮಕ್ಕಳು ಇವತ್ತು ಮಧ್ಯಾಹ್ನ ಅದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾರಂತ ಮಾತನ್ನ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತದೆ, ತುಂಬಾ ಹೆಮ್ಮೆ ಅನಿಸ್ತದೆ ಬಂಧುಗಳೇ. ಹಾಗಾಗಿ ಇವತ್ತು ಮಾನವನ ಬದುಕಿನಲ್ಲಿ ಹುಟ್ಟು ಮತ್ತು ಸಾವು ಎಂತಕ್ಕಂಥದ್ದು ಸಹಜವೇ. ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬದುಕಿದೆ, ಜೀವನ ಇದೆ. ಈ ಬದುಕನ್ನ, ಈ ಜೀವನವನ್ನ ಉತ್ತಮ ರೀತಿಯಿಂದ ನಾವು ಆಸ್ವಾದಿಸಬೇಕಾಗುತ್ತೆ ಬಂಧುಗಳೇ. ಹಾಗಾಗಿ ಇವತ್ತು ನಾವು ಹೇಗೆ ಸಮಾಜಕ್ಕೆ ಮಾದರಿಯಾಗ್ತೀವಿ ಅಂತ ಕೇಳಿದಾಗ, ಹೇಗೆ ನಾವು ಈ ಸಮಾಜಕ್ಕೆ ಆದರ್ಶವಾಗ್ತೀವಿ ಅಂತ ಕೇಳಿದಾಗ, ಯಾವುದೇ ಅಧಿಕಾರದಿಂದ, ಅಂತಸ್ತಿನಿಂದ, ದುಡ್ಡಿನಿಂದ, ಹಣದಿಂದ
ನಾವು ಸಮಾಜಕ್ಕೆ ಮಾದರಿ ಆಗುವುದಿಲ್ಲ. ಸಮಾಜಕ್ಕೆ ನಾವು ಹೇಗೆ ಮಾದರಿ ಆಗ್ತೀವಿ, ಸಮಾಜಕ್ಕೆ ನಾವು ಹೇಗೆ ಆದರ್ಶ ವ್ಯಕ್ತಿಗಳಾಗ್ತೀವಿ ಅಂತ ಕೇಳಿದಾಗ ನಮ್ಮ ನಡೆ ನುಡಿಗಳು, ನಮ್ಮ ವ್ಯಕ್ತಿತ್ವದಿಂದ ಮಾತ್ರ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯವಾಗುತ್ತದೆ. ಬಂಧುಗಳೇ, ಇವತ್ತು ಲಿಂಗೈಕ್ಯ ಲಿಂಗೈಕ್ಯ ನಾಗನಗೌಡ ಕಂದಕೂರ್ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ನಮ್ಮ ಶ್ರೀಮಠಕ್ಕೆ ಅನೇಕ ಸಂದರ್ಭದಲ್ಲಿ ಅವರು ಬಂದಿರ್ತಾರೆ. ಬಹುಶಃ ನಮ್ಮ ನಾಗನಗೌಡ ಕಂದಕೂರ್ ಅವರು ಅವರ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪ ಗೌಡ್ರು, ಅವರು ಗೌಡ್ರ ಜೊತೆಗೆ ಅವರ ತಂದೆಯವರ ಜೊತೆಗೆ ಬಾಲಕನಾಗಿದ್ದಾಗ ನಮ್ಮ ಶ್ರೀಮಠಕ್ಕೆ ಬಂದಿರ್ತಾರೆ. ಯಾರು? ನಮ್ಮ ನಾಗನಗೌಡ ಕಂದಕೂರ್ ಅವರು. ನಮ್ಮ ಮಠದ ಒಂದು ಸಮಾರಂಭಕ್ಕೆ ಬಂದಂತ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾರೆ, ನಾಗನಗೌಡ ಕಂದಕೂರ್ ಅವರ ಕಾಲಿಗೆ ಒಂದು ಹುಣ್ಣಾಗಿರುತ್ತದೆ, ಎಲ್ಲ ಕಡೆ ತೋರಿಸಿದ್ರು ಸಹಿತ ಆ ಹುಣ್ಣು ವಾಸಿ ಆಗಿರುವುದಿಲ್ಲ. ನಾಗನಗೌಡ ಅವರ ತಂದೆಯವರಾದಂತ ಮಲ್ಲಿಕಾರ್ಜುನಪ್ಪ ಗೌಡ್ರು ಗುರುಮಠ ಕಲ್ಲಿನ ಶಾಂತಿವೀರ ಸ್ವಾಮಿ ಮಠಕ್ಕೆ ಹೋಗ್ಬೇಕು. ಶಾಂತಿವೀರ ಮಹಾಸ್ವಾಮಿಗಳು ಆಯುರ್ವೇದ ಪಂಡಿತರು ಇರ್ತಾರೆ, ಆಯುರ್ವೇದ ಔಷಧಿ ಕೊಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಔಷಧಿಯನ್ನು ತಗೊಂಡಾಗ ಆ ಹುಣ್ಣು ಮಾಯ್ತದ ಅಂತಕ್ಕಂಥ ಮಾತನ್ನ ನಾಗನಗೌಡ ಕಂದಕೂರ್ ಅವರು ಹೋಗಿ ಹೇಳ್ತಾರೆ. ಬಂಧುಗಳೇ, ಅಲ್ಲಿಂದ ಇಲ್ಲಿಯ ತನಕ ಕಂದಕೂರು ಮನೆತನ ನಮ್ಮ ಶ್ರೀಮಠದ ಜೊತೆಗೆ ಅನೇಕ ಪರಮ ಪೂಜ್ಯರ ಜೊತೆಗೆ ಒಂದು ಪ್ರೀತಿ ವಿಶ್ವಾಸವನ್ನ, ಒಂದು ಒಡನಾಟವನ್ನ ಹೊಂದಿದಂತ ಮನೆತನ ಅದು ಕಂದಕೂರು ಮನೆತನ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಪ್ರಥಮ ವರ್ಷದ ಒಂದು ಸ್ಮರಣೋತ್ಸವ ಕಾರ್ಯಕ್ರಮ, ಅಲ್ಲಿ ಅವರ ಸಮಾಧಿ ಗದ್ದಿಗೆಯನ್ನ ನಾವು ನೋಡಿದ್ವಿ. ಬಹಳ ಸುಂದರವಾಗಿ ಅದನ್ನ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಶರಣಗೌಡ ಕಂದಕೂರ್ ಬಹಳ ಶಿಸ್ತಿನ ಶಾಸಕ, ಯುವ ಶಾಸಕ ನಮ್ಮ ಶರಣಗೌಡ ಕಂದಕೂರ್ ಅವರು ಸಮಾರಂಭದಲ್ಲಿ ರಕ್ತದಾನ ಮಾಡುವುದರ ಮೂಲಕವಾಗಿ ಆಸ್ಟ್ರೇಲಿಯಾ ಬಂದಂತ ಅತಿಥಿಗಳಿಗೆ ಕುಳಿತುಕೊಂಡು ಬಾಳೆ ಎಲೆಯಲ್ಲಿ ಊಟವನ್ನು ಮಾಡಿಸುವಂತ ಬಹಳ ಶಿಸ್ತುಬದ್ಧವಾಗಿ ನಮ್ಮ ಶರಣಗೌಡ ಕಂದಕೂರ್ ಅವರು, ಅವರ ಜೊತೆಗೆ ಅವರ ಸಹೋದರಾದಂತ ಮಲ್ಲಿಕಾರ್ಜುನ ರೆಡ್ಡಿ ಕಂದಕೂರ್ ಅವರು, ಇಡೀ ಅವರ ಕುಟುಂಬ ಪರಿವಾರ, ಅವರ ಬಂಧು ಬಾಂಧವರು ಒಳ್ಳೆ ಅಚ್ಚುಕಟ್ಟಾಗಿ ಸಮಾರಂಭವನ್ನ ಆಯೋಜನೆ ಇಲ್ಲಿ ಮಾಡಿದರೆ. ನಮ್ಮ ಶರಣಗೌಡ ಕಂದಕೂರ್ ಅವರು ಅವರ ಇನ್ನೂ ರಾಜಕೀಯ ಭವಿಷ್ಯದಲ್ಲಿ ಇನ್ನು ಎತ್ತರದ ಸ್ಥಾನವನ್ನು ಹೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ ತುಮಕೂರಿನ ಸಿದ್ಧಗಂಗೆ ಮಠದ ಪರಮ ಪೂಜ್ಯ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿರವರು ನಮ್ಮ ಗುರುಮಠಕಲ್ ಕ್ಷೇತ್ರಕ್ಕೆ ಕಲ್ಯಾಣ ನಾಡಿಗೆ ಆಗಮಿಸಿದ್ದು ತುಂಬಾ ಸಂತೋಷ ಅನ್ನುವಂತ ಮಾತನ್ನು ಹೇಳಿ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು.